ಹಾಯ್ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸಿಂಪಲ್ ಆಗಿರೋವಂಥ ಪೊಟೊಟೊ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಟೈಮಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೀ ಇದ್ದಾಗ ಯಾವಾಗಾದರೂ ಮಾಡ್ಕೋಬೋದು. ತುಂಬ ರುಚಿಯಾಗೂ ಬರುತ್ತೆ ಫ್ರೆಂಡ್ಸ್. ಇದು ಮಾತ್ರ ತುಂಬ ಈಸಿ ಮೆಥಡು. ಜಸ್ಟ್ ಒಂದು 5 ನಿಮಿಷದಲ್ಲಿ ಆಗುವಂಥ ರೆಸಿಪಿ ಇದು. ನಾನು ಮುಂಚೆನೇ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ನೆನೆಹಾಕಿಟ್ಟಿದ್ದೆ. 1 ಅವರ್ ಇಲ್ಲಾಂದರೆ 2 ಅವರ್ ನೆನೆಸಿಟ್ಟಿದ್ರೆ ಸಾಕಾಗುತ್ತೆ. 2 ಅವರ್ ನಾನು ನೆನೆಸಿಟ್ಟಿದ್ದೆ. ಹಾಕಿದ ನಂತರ ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡು ನಾನೀಗ ಆ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಬಬೇಕು. ಯಾಕೆಂದರೆ ದೋಸೆ ಹಿಟ್ಟು ಟೈಪ್ ರುಬ್ಬಿದ್ರೆ ಚೆನ್ನಾಗಿ ಬರೋದಿಲ್ಲ. ತುಂಬ ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ರುಬ್ಕೊಂಬರೋಣ. ನೋಡಿ, ನಾನು ರುಬ್ಕೊಂಬಂದಿದ್ದೀನಿ. ಈಗ ನಾನು ಒಂದು ಚಿಕ್ಕದೊಂದು ಬಟ್ಲಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ನೀರು ಹಾಕೊಂಡು ರುಬ್ಬ್ರೆ ಏನೂ ಆಗೋದಿಲ್ಲ, ನುಣ್ಣಗಾಗುತ್ತೆ. ನೋಡಿ, ಈ ಥರ ಇರಬೇಕು, ಫುಲ್ ನುಣ್ಣಗಿರಬೇಕು. ಆವಾಗಲೇ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸು ಪೊಟೊಟೊದು. ಅದಾದ ನಂತರ ನಾನು ಇಲ್ಲಿ ಒಂದು 3 ಆಲೂಗೆಡ್ಡೆನ ನಾನು ಬೇಯಿಸಿ ಚಿಪ್ಪೆನ ತೆಗ್ದು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನಾನೀಗ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಒಂದೊಂದೇ ಆಗಿ. ನೀವು ಬೇಕು ಅನ್ನೋರಾದ್ರೆ ಕೈಲೂ ಮಾಡ್ಕೋಬೋದು. ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಗಂಟು ಆಗಿದ್ದರೆ ಚೆನ್ನಾಗಿರಲ್ಲ. ನಿಮಗೆ ಅಷ್ಟು ಮೀರಿ ಗಂಟು ಥರ ಇದ್ದರೆ ಗಟ್ಟಿ ಹಂಗೆ ಸಿಕ್ಕಿದ್ರೆ ನೀವು ಕೈಯಲ್ಲೂ ಸಹ ನೀವು ಮಾಡ್ಕೊಳ್ಳಿ. ನಾನು ಲಾಸ್ಟಾಗಿ ಕೈಯಲ್ಲೂ ಸಹ ನೀಟಾಗಿ ಮಾಡಿಕೊಂಡೆ, ನಾನು ಮಿಕ್ಸ್ ಮಾಡಿಕೊಂಡೆ. ಫುಲ್ಲು ಅವಾಗ ಪರ್ಫೆಕ್ಟ್ ಅಂತ ಅನಿಸ್ತು. ನೋಡಿ, ಈ ಥರ ನುಣ್ಣಗಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಅದಾದ ನಂತರ ನಾನೀಗ ಬಟ್ಲುಗೆ ನಾನು ತೊಗೊಂಡಾಗ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಪೊಟೊಟೊನ ಹಾಕೋತಾ ಇದ್ದೀನಿ. ಹಾಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಸಹ ಇದಕ್ಕೆ ಹಾಕ್ಕೋಬೋದು. ನಿಮ್ಮ ಮನೆ ಅಕ್ಕಿ ನೆನೆಸಿ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಅಕ್ಕಿ ಹಸಿಟ್ಟನ್ನಾದರೂ ಹಾಕ್ಕೊಂಡು ಮಾಡ್ಬೋದು. ಹಾಗೆ ಒಂದು 1/4 ಸ್ಪೂನಷ್ಟು ನಾನು ಖಾರದ ಪುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮಕ್ಕಳೇ ಇರೋದ್ರಿಂದ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ. ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನೀಗ ಕೈಯಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೂ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು. ನೀರು ಹಾಕಿ ಸ್ವಲ್ಪ ಈಗ ಅದೇ ಹೇಳಬೇಕು ಅಂದರೆ, ನೀವು ಬಜ್ಜಿ ಮಾಡ್ತೀರ ಆ ಟೈಪಿಗೆ ಹಿಟ್ಟನ್ನಾದರೂ ಮಾಡಿಕೊಂಡು ಉಂಡುಂಡೆಯಾಗಿ ಈ ಥರ ಕೈಯಲ್ಲೂ ಸಹ ನೀವು ಬಿಟ್ಕೋಬೋದು. ನಾನಿಲ್ಲಿ ಕೈಯಲ್ಲಿ ಉಂಡೆ ಮಾಡ್ಕೊಳ್ಳೋದ್ರಿಂದ ನಾನು ಸ್ವಲ್ಪ ಗಟ್ಟಿ ಹಿಟ್ಟು, ಈಗ ಚಪಾತಿ ಟೈಪಲ್ಲಿ ನಾನಿಲ್ಲಿ ಹಸಿಟ್ಟನ್ನ ಮಿದ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿದ್ಕೊಳ್ಳಿ. ಪೊಟೊಟೊ ಆಲ್ರೆಡಿ ಬೆಂದಿರೋದ್ರಿಂದ ಇದೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ನೋಡಿ, ಚೆನ್ನಾಗಿ ಹಿಟ್ಟು ಕಲಸಿದ ನಂತರ ನಾನೀಗ ಸ್ವಲ್ಪ ಕೈಗೆ ಎಣ್ಣೆನ ಹಾಕ್ಕೊಂಡು ನಾನೀಗ ಒಂದೊಂದೇ ಆಗಿ ಉಂಡೆನ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ಒಂದು 5 ನಿಮಿಷದಲ್ಲಿ ಆಗುತ್ತೆ. ನಿಮಗೆ ಅಕ್ಕಿನ ನೆನೆಸಿ ಮಾಡೋಕ್ಕಾಗಲ್ಲ ಅನ್ನೋರಾದರೆ ಅಕ್ಕಿ ಹಸಿಟ್ಟು ಹಾಕ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಮೈದಾ ಹಾಕು ಮಾಡ್ಬೋದು. ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲದನ್ನು ಒಂದೊಂದಾಗಿ ಉಂಡೆನ ಮಾಡಿಕೊಂಡೆ ಆಯಿತು. ಫೈನಲಾಗಿ ಎಲ್ಲ ಉಂಡೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಸ್ಟವ್ ಹಚ್ಚಿ. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ಕಾದಿದ್ದ ನಂತರ ನಾನೀಗ ಒಂದೊಂದೇ ಆಗಿ ನಾನಿಲ್ಲಿ ಉಂಡೆಗಳನ್ನ ಹಾಕೋತಾ ಹೋಗ್ತಾ ಇದ್ದೀನಿ. ನೀವು ಉಂಡೆ ಹಾಕ್ಕೋಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೋದು. ಯಾಕಂದ್ರೆ ಹೈ ಫ್ಲೇಮ್ಗೆ ಇಟ್ಕೊಂಡ್ರೆ ಸಿಯೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ, ಆಚೆ ಮಾತ್ರ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನೀಗ ಎಲ್ಲದನ್ನು ಒಂದೊಂದೇ ಆಗಿ ನಾನು ಉಂಡೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ನಂತರ ನಾನೀಗ ಇದನ್ನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ, ತಿರುಗಿಸ್ತಾ ಇದ್ದೀನಿ. ನೋಡಿ, ಇದೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಫ್ರೆಂಡ್ಸ್. ಮಳೆಗಾಲದಲ್ಲಂತೂ ಸಂಜೆ ಯಾರಾದರೂ ಆಚೆಯಿಂದ ಬಂದರೆ ಈ ಥರ ಮಾಡಿಕೊಟ್ರೆ ಸಂಜೆ ಟೈಮಿಂಗ್ಸಲ್ಲಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಈ ಥರ ಟ್ರೈ ಮಾಡಿ, ನಿಜ ಖಂಡಿತ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ, ಜಸ್ಟ್ ಒಂದು 5ರಿಂದ 10 ನಿಮಿಷದಲ್ಲಿ ಆಗೋವಂಥ ರೆಸಿಪಿ. ನೋಡಿ, ಫೈನಲ್ ಆಗಿ ರೆಡಿ ಆಯಿತು. ಇದನ್ನು ನಾನೀಗ ಒಂದು ಪ್ಲೇಟ್ಗೆ ಎತ್ತಾಕೋತಾ ಇದ್ದೀನಿ. ಇವತ್ತು ನಾನು ಮಾಡಿದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.